ಅದ್ಭುತವಾಗಿ ಆಡ್ತಾಯಿದ್ರು. ಅವರ ಮಟ್ಟಕ್ಕೆ ನಾವು ಹೋಲಿಕೆ ಮಾಡದೇ ಇದ್ದರು. ಯಾಕಂದರೆ ಇವತ್ತಿನಷ್ಟು ಬಾಲಿಂಗ್ ವೈವಿಧ್ಯತೆ, ಬ್ಯಾಟಿಂಗ್ ವೈವಿಧ್ಯತೆ, ಫೀಲ್ಡಿಂಗ್ ವೈವಿಧ್ಯತೆ ಡಾನ್ ಬ್ರಾಡ್ಮನ್ರ ಕಾಲದಲ್ಲಿ ಇರಲಿಲ್ಲ. ಆದರೆ ಅವ್ರ ಕಾಲದಲ್ಲಿ ಅದು ಶ್ರೇಷ್ಠ. ಆ ಮಾತು ಬೇರೆ. ಅವರ ಗುಣಗಳನ್ನು ಹಿಟ್ ಮಾಡುವಂಥದ್ದನ್ನು, ಗವಾಸ್ಕರ ತಾಳ್ಮೆಯ ಆಟವನ್ನು, ಯಾಕಂದರೆ ಟೆಸ್ಟ್ನಲ್ಲಿ ಬೇಕಾಗಿದ್ದು ತಾಳ್ಮೆ, ಆ ತಾಳ್ಮೆಯ ಆಟವನ್ನು, ಶಕ್ತಿ ಪ್ರದರ್ಶನವನ್ನು ತೋರಿಸುವಂಥ ಈ ವ್ಯಕ್ತಿ ನಮ್ಮ ವಿರಾಟ್ ಕೊಹ್ಲಿ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಸಚಿನ್ ಮತ್ತು ಇವರು ಅಪೋಸಿಟ್. ಸಚಿನ್ ಎಂದೂ ಫೀಲ್ಡ್ ಮೇಲೆ ತನ್ನ ಸಿಟ್ಟನ್ನಾಗಲಿ ರಭಸನ್ನಾಗಲಿ ತೋರಿಸಿದವರಲ್ಲ. ಬ್ಯಾಟ್ ಮೂಲಕ ಅದ್ಭುತವಾದ ಆಟವನ್ನು ಆಡಿದವರು. ಆದರೆ ಇವರಲ್ಲೇ ಬ್ಯಾಟ್ ಮೂಲಕ ಅದ್ಭುತವಾಗಿ ಆಡೋದ್ರ ಜೊತೆಗೂ ಫೀಲ್ಡಲ್ಲಿ ಮೇಲಿದ ಮೇಲೆ ಜಗಳ ತೆಗಿತಿರುವಂಥ ಒಂದು ರೀತಿ ಅಡ್ಮೆಂಟಪ್ಪ, ಅಹಂಕಾರಿಪ್ಪ ಅನ್ನುವಂಗೆ ಇದ್ದಂಥ ವ್ಯಕ್ತಿ. ಆದರೆ ವೈಯಕ್ತಿಕ ಬದುಕಿನಲ್ಲಿ ಬಹಳ ಬಹಳ ಪ್ರೀತಿ ವಿಶ್ವಾಸದಿಂದ ಇರುವಂಥ ವ್ಯಕ್ತಿ. ಯಾಕಂದರೆ ಆಟದಲ್ಲಿ ಎಷ್ಟು ಅಗ್ರೆಸಿವ್, ಎಷ್ಟು ತೀವ್ರ ಆಕ್ರಮಣಕಾರಿ ಇದ್ದರೋ ಅದೇ ರೀತಿಯಲ್ಲಿ ವೈಯಕ್ತಿಕ ಬದುಕಿನಲ್ಲಿ ಶಾಂತ ಮತ್ತು ಅತ್ಯಂತ ಪ್ರೀತಿ ವ್ಯಕ್ತಿ ಆಗಿದ್ದರು ಈ ಕೊಹ್ಲಿ. ಅವ್ರ ಬಗ್ಗೆ ಏನು ಹೇಳಿದ್ರೆಲ್ಲ ಕಡಿಮೆ. ಯಾಕಂದರೆ ಕೇವಲ 123 ಟೆಸ್ಟ್ಗಳಲ್ಲೇ 9,323 ರನ್ಗಳನ್ನು ಹೊಡೆದಂಥವರು, 30 ಶತಕಗಳನ್ನು ಬಾರಿಸಿದವರು, 30 ಶತಕಗಳನ್ನು ಬಾರಿಸಿದಂಥವರು ಈ ವ್ಯಕ್ತಿ. ವಿಶೇಷವಾಗಿ ಇನ್ನು 10,000 ರನ್ ನಾವು ಸಮೀಪದಲ್ಲಿದ್ದರು. ಅಂಥ ಸಂದರ್ಭದಲ್ಲ ನಿವೃತ್ತಿ ಘೋಷಣೆ ಮಾಡಿದ ಮಾತ್ರ ಎಲ್ಲರಿಗೂ ನೋವಿನ ವಿಷಯ ಆಗ್ಯದ. ಯಾಕಂದ್ರೆ ಸಣ್ಣ ಸಾಧನೆ ಇಲ್ಲ. ಟೆಸ್ಟ್ನಲ್ಲಿ 10,000 ರನ್ ಹೊಡೆಯುವಂಥದ್ದು ಎಲ್ಲವೇ ಕೆಲವು ಜನ ಹೊಡೆದಿದ್ದಾರೆ. ಭಾರತದಲ್ಲಂತೂ ಇವರು 2ನೇಯವರು, ಸಚಿನ್ ನಂತರ 2ನೇಯವರು. 30 ಶತಕಗಳನ್ನ ಅತ್ಯಂತ ಕಡಿಮೆಯಲ್ಲಿ ಹೊಡೆದಂಥವರು. 10,000 ರನ್ಗಳ ಹೊಡೆಯುವಲ್ಲೇ 3ನೇಯವರು, ಅದು 4ನೇಯವರು ಇರಬಹುದು ಮೋಸ್ಟ್ಲಿ. ಅಂದ್ರೆ ನಾನು ಇಲ್ಲಿ ಹೇಳುವ ಉದ್ದೇಶ ಏನಪ್ಪ ಅಂತಂದ್ರೆ, ಈಗಾಗಲೇ ಇವರಲ್ಲೇ ನಾನು ನಿಮಗೆ ಹೇಳಿದಾಗ ಟೆಸ್ಟಲ್ಲಿರಬೇಕಂತ ಎಲ್ಲ ವ್ಯಕ್ತಿತ್ವಗಳು ಇವರಲ್ಲಿತ್ತು. ಜೊತೆಗೆ ಸಿಟ್ಟು, ರಭಸ ಇನ್ನುಳಿದ ಆಟಗಾರನಿಂದ ಹೆಚ್ಚಿತ್ತು ಇರಬೇಕಾಗಿತ್ತು ಅನ್ನೋದು ಎಲ್ಲರ ಒಂದು ಒಕ್ಕೊಲಿನ ಮಾತು. ಈಗಾಗಲೇ ಇಂಗ್ಲೆಂಡಕ್ಕೆ ನಾಳೆ ಜೂನದಲ್ಲಿ ನಮ್ಮ ಟೆಸ್ಟ್ ಟೀಮ್ ಹೋಗುವುದು. ಈ ಇಂಗ್ಲೆಂಡ್ ಇಂಗ್ಲೆಂಡ್ಗೆ ಹೋಗುವ ಸಮಯದಲ್ಲ ರಿಟೈರ್ ಯಾಕೆ ಘೋಷಣೆ ಮಾಡಿದರು? ಯಾಕಂದ್ರೆ 10,000 ರನ್ ಸಮೀಪ ಇದ್ದಾರೆ, ಅತ್ಯಂತ